ನಮ್ಮ ಅಕ್ಕ ಮದುವೆಗೆ ಇನ್ ಜಸ್ಟ್ 4 days ಅಷ್ಟೇ ಇರೋದು. ಆ್ಯಂಡ್ ಇವತ್ತಿಂದ ಆಗಲೇ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗಿದೆ. ಇವತ್ತು ಫಸ್ಟ್ ಅಂದರೆ ಎಷ್ಟನ್ನ ಎಣ್ಣೆ ಹೆಚ್ಚೋದು ಅಂತಾರಲ್ಲ, ಆ ಥರ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ ಕೂಡ ಕರೆದ್ಬಿಟ್ಟು ಮಾಡ್ತಾರೆ. ನನಗೆ ಅನ್ಸೋ ಪ್ರಕಾರ ನಮ್ಮ ಅಕ್ಕ ಇವತ್ತಿಂದನೇ ತುಂಬ ಬೇಗ ಎದ್ದೇಳಬೇಕು ಅನಿಸುತ್ತೆ. ಯಾಕಂದರೆ ಇವತ್ತಿಂದನೇ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಇವತ್ತು 2 ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಮುಗಿಸ್ಕೊಂಡು ನಮ್ಮ ಅಕ್ಕ ಊರಿಗೆ ಕೂಡ ಹೋಗಬೇಕು. ಅಂದರೂ ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಮೇ ಬಿ ಅವರಿಗೆಲ್ಲ ಅಷ್ಟೇ ಟಯರ್ಡ್ ಆಗ್ತಾ ಇರುತ್ತೆ ಅನಿಸುತ್ತೆ. ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದೇ ರಿಪೀಟ್ ಆಗ್ತಾ ಇದ್ರೆ ಸೇಮ್ ಮಾಡಿಕೊಂಡು ಎಷ್ಟು ಸುಸ್ತಾಗ್ತಾ ಇರುತ್ತೆ ಅಲ್ವಾ. ಇವಾಗ ಇಲ್ಲಿ 2 ಮನೇಲೂ ಕೂಡ ಶಾಸ್ತ್ರ ಎಲ್ಲ ಆಯಿತು. ಊಟ ಮಾಡಿಕೊಂಡು ನಮ್ಮ ಅಕ್ಕ ಇವಾಗ ಊರಿಗೆ ಹೊರಡ್ತಾ ಇದ್ದಾಳೆ. ಇವಳು ಊರಿಗೆ ಹೊರಡ್ತಿದ್ದಾಳೆ ಅಂದರೆ ನಾವು ಅದನ್ನು ಬಿಟ್ಟು ಬೇರೆ ಏನೇನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಬೇಕು. ಆ್ಯಂಡ್ ನಮ್ಮ ಅಣ್ಣ ಇನ್ನೂ ಕೂಡ ಅವನು ರಿಸೆಪ್ಷನ್ ಔಟ್ಫಿಟ್ನೇ ತಗೊಂಡಿಲ್ಲ. ಸೊ ಇವತ್ತು ಫೈನಲಿ ನಾನು ಅವನ್ನ ಒಪ್ಸಿದ್ದೀನಿ ಕರ್ಕೊಂಡು ಹೋಗೋದಕ್ಕೆ. ಎಷ್ಟು ಎಷ್ಟು ನಾಚ್ಕೊತಾನೆ ಅಂದರೆ ಅವನಿಗೆ ತುಂಬ ಹೈಲೈಟ್ ಆಗೋದು ಇಷ್ಟನೇ ಇಲ್ಲ. ಸೊ ಅವನು ತುಂಬ ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದ. ಬಟ್ ನಮಗೆ ಅದನ್ನೆಲ್ಲ ಒಪ್ಪೋದಕ್ಕಾಗಲ್ವಲ್ಲ. ಸೊ ಅದಕ್ಕೆ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅಕ್ಕ ಮದುವೆಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಲೈಕ್ ಬಾಯ್ಸಿಗೆ ಇಲ್ಲ ಮೆನ್ನಿಗೆ ಯಾರಿಗಾರು ತೊಗೋಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಪೋತೀಸಲ್ಲೇ ತೊಗೊಂಡಿರೋದು. ಆ್ಯಂಡ್ ಫೈನಲಿ ನಮ್ಮಣ್ಣ ರಿಸೆಪ್ಷನ್ ಔಟ್ಫಿಟ್ ರೆಡಿ ಆಯಿತು. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದು ನಮ್ಮ ಚಿಕ್ಕತ್ತೆ ಮನೆಯಲ್ಲಿ. ಯಾಕಂದರೆ ಮಧ್ಯಾಹ್ನ ಶಾಸ್ತ್ರ ಮಾಡಿದ್ದು ಇಲ್ಲೇ ಅಲ್ವಾ. ಸೊ ಫುಡ್ಡೆಲ್ಲ ಇನ್ನು ಹಾಗೆ ಇತ್ತು. ಅದನ್ನೆಲ್ಲ ಇವಾಗ ನಾವು ಖಾಲಿ ಮಾಡಬೇಕು ಅಂತ ಬಂದ್ವಿ. ಇವತ್ತಿನ ದಿನ ಮುಗೀತು.